ಎಸ್ ಸೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಗುರುವಾರದ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಸಿಕ್ಕಾಪಟ್ಟೆ ಶಾಕಿಂಗ್ ಅಂತಾನೆ ಇಲ್ಲಿ ಹೇಳ್ಬೋದು. ಕೆಲವೊಬ್ಬರಿಗೆ ಖುಷಿ ಕೂಡ ಆಗುತ್ತೆ, ಕೆಲವೊಬ್ಬರಿಗೆ ಬೇಜಾರು ಕೂಡ ಇಲ್ಲಿ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ಯಾರ್ಯಾರು ಬಿಗ್ ಬಾಸ್ ಮನೆಯಿಂದ ಈ ವಾರ ಹೊರಗಡೆ ಹೋಗೋಕ್ಕೆ ನಾಮಿನೇಟ್ ಆಗಿದ್ದಾರೆ ಅಂತ ನೋಡ್ಕೊಳ್ಳೋಣ. 9 ಜನ ಇಲ್ಲಿ ನಾಮಿನೇಷನ್ ಆಗಿದ್ದಾರೆ. ಸೂರಜ್ ಅವರು, ರಾಶಿಕಾ ಅವರು, ಅಭಿಷೇಕ್ ಅವರು, ಗಿಲ್ಲಿ ಅವರು, ಸ್ಪಂದನ ಅವರು, ರಕ್ಷಿತಾ ಅವರು, ಕಾವ್ಯ ಅವರು, ಧ್ರುವಂತ್ ಅವರು, ಮಾಳು ಅವರು, ಒಟ್ಟು 9 ಜನ ಇಲ್ಲಿ ನಾಮಿನೇಷನ್ ಆಗಿದ್ದಾರೆ. ಆಲ್ರೆಡಿ ಎಲ್ಲರೂ ಕೂಡ ಸ್ವಲ್ಪ ಜನಕ್ಕೆ ವೋಟ್ ಕೂಡ ಇಲ್ಲಿ ಮಾಡಿರ್ತೀರಾ. ಯಾರು ಸೇಫ್ ಆಗಿದ್ದಾರೆ ಅಂತ ನೋಡೋದಾದ್ರೆ, ಮತ್ತೆ ಯಾರು ಡೇಂಜರ್ ಅಲ್ಲಿ ಇದ್ದಾರೆ ಅಂತ ನೋಡೋದಾದ್ರೆ, ಇಲ್ಲಿ 9ನೇ ಪ್ಲೇಸ್ ಅಲ್ಲಿ ಇಲ್ಲಿ ಧ್ರುವಂತ್ ಅವರು ಕಾಣಿಸ್ಕೊಂತಿದ್ದಾರೆ. ಸಿಕ್ಕಾಪಟ್ಟೆ ಡೇಂಜರ್ ಅಂತಾನೆ ಇಲ್ಲಿ ಹೇಳೋದು. ಕೊನೆಯದಾಗಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಮೊನ್ನೆ ಎಪಿಸೋಡ್ ಅಲ್ಲಿ ಇಲ್ಲಿ ಅವರೇ ಹೇಳಿದ್ರು, ನಾನಿಲ್ಲಿ ಹೇಗೆ ಉಳ್ಕೊಂತಿದ್ದೀನಿ ಅಂತ ಇಲ್ಲಿ ಗೊತ್ತಿಲ್ಲ. ಹಾಗೆ ನೋಡಕ್ ಹೋದ್ರೆ ಚಂದ್ರಪ್ರಭಾ ಅವರು ಇರಬೇಕಿತ್ತು, ಜಾನ್ವಿ ಅವರು ಕೂಡ ಇಲ್ಲಿ ಇರಬೇಕಿತ್ತು. ನನಗೆ ಇಲ್ಲಿ ಆಶ್ಚರ್ಯ ಆಗ್ತದೆ, ನಾನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅವರೇ ಹೇಳ್ಕೊಂಡಿದ್ರು. ಸದ್ಯ ಅದೇ ರೀತಿ ಈಗ 9ನೇ ಪ್ಲೇಸ್ ಅಲ್ಲಿ ಅವರು ಇದ್ದಾರೆ, ಅಂದ್ರೆ ಕೊನೆ ಪ್ಲೇಸ್ ಅಲ್ಲಿ ಅವರು ಕಾಣಿಸ್ಕೊಂತಿದ್ದಾರೆ. ಸಿಕ್ಕಾಪಟ್ಟೆ ಡೇಂಜರ್ ಅಲ್ಲಿ ಇದ್ದಾರೆ. ಮತ್ತೆ 8ನೇ ಪ್ಲೇಸ್ ಅಲ್ಲಿ ಅಭಿಷೇಕ್ ಅವರು ಇಲ್ಲಿ ಕಾಣಿಸ್ಕೊಂತಿದ್ದಾರೆ. ಅವರು ಕೂಡ ಸಿಕ್ಕಾಪಟ್ಟೆ ಡೇಂಜರ್ ಅಂತಾನೆ ಇಲ್ಲಿ ಹೇಳ್ಬೋದು. ಈಗೇನು 2 ಟಾಸ್ಕ್ಗಳು ಇಲ್ಲಿ ಆಡಿದಾರೋ, ಜೋಡಿ ಟಾಸ್ಕ್ಗಳಲ್ಲಿ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಾರಾ ಇಲ್ವಾ ಸೆಕೆಂಡ್ರಿ. ಬಟ್ ಆದ್ರೆ ವೋಟಿಂಗ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಡೇಂಜರ್ ಅಲ್ಲಿ ಕಾಣಿಸ್ಕೊಂತಿದ್ದಾರೆ. ಇವ್ರು ಪಾರ್ಟ್ನರ್ ಆಗಿರೋ ಸದ್ಯ ಇವಾಗ ಜೋಡಿ ಟಾಸ್ಕ್ ಅಲ್ಲಿ ಪಾರ್ಟ್ನರ್ ಆಗಿದ್ದ ಸ್ಪಂದನ ಅವರಿಗೆ ಇಲ್ಲಿ ಇಂಜುರಿ ಕೂಡ ಇಲ್ಲಿ ಆಗಿದೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಂತಂದ್ರೆ ಗೇಮ್ ಆಡ್ಬೇಕಾದ್ರೆ ಈ ರೀತಿ ಆಯ್ತು ಅಂತಂದ್ರೆ ಮನೆಯವ್ರಿಗೂ ಕೂಡ ಇಲ್ಲಿ ತೊಂದರೆ. ನೋಡ್ತಾ ಇರ್ತಾರೆ, ನಾನು ಅವ್ರ ಮಗಳ ಪಕ್ಕ ಇಲ್ಲ ಅಂತ ಕೂಡ ಅವರು ಕೂಡ ನೊಂದ್ಕೊಂತ ಇರ್ತಾರೆ. ಇವಾಗ 8ನೇ ಪ್ಲೇಸ್ ಅಲ್ಲಿ ಅಭಿಷೇಕ್ ಅವರಿದ್ದಾರೆ, 7ನೇ ಪ್ಲೇಸ್ ಅಲ್ಲಿ ಬಂದು ರಾಶಿಕ್ ಅವರಿದ್ದಾರೆ. ಈಗ ಗೇಮು ಅಂತ ಬಂದ್ರೆ ಹೌದು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಆದ್ರೆ ಇವಾಗ ನೋಡಿ, 2 ದಿವಸದಿಂದ ಇಲ್ಲಿ ನಾಮಿನೇಷನ್ ಏನಾಯ್ತು, ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಇವರು ಓವರ್ ಆಗಿ ಮಾತಾಡಿದ್ರು ಅಂತ ಕೂಡ ಇಲ್ಲಿ ಅನ್ನಿಸ್ತು. ಗೇಮು ಅಂತ ಬಂದ್ರೆ ಇಲ್ಲಿ ನಾನು ತುಂಬಾ ಚೆನ್ನಾಗಿ ಆಡ್ತೀನಿ, ಕಾವ್ಯ ಅವರು 0 ಇದ್ದಾರೆ, ಫಿಸಿಕಲ್ ಅಂತ ಬಂದಾಗ ನಾನು ಸ್ಟ್ರಾಂಗ್ ಇದ್ದೀನಿ, ಅವ್ರು ಸ್ಟ್ರಾಂಗ್ ಇಲ್ಲ ಅಂತ ಮಾತಾಡಿದ್ರು. ಮತ್ತೆ ಇದು ರ್ಯಾಂಕಿಂಗ್ ಅಂತ ಏನ್ ಕೊಟ್ರು, ಈ ರ್ಯಾಂಕಿಂಗ್ ಕೊಟ್ಟಾಗ ಸಿಕ್ಕಾಪಟ್ಟೆ ಎಗರಾಡಿದ್ದು ಕಿರ್ಚಾಡಿದ್ದು ಯಾರಪ್ಪ ಅಂತಂದ್ರೆ ರಾಶಿಕಾ ಅವರು. ಇಲ್ಲಿ 2ನೇ ಪ್ಲೇಸ್ ಅಲ್ಲಿ ಗಿಲ್ಲಿ ಅವರು ಇರಬಾರ್ದಿತ್ತು, ಮತ್ತೆ 1ನೇ ಪ್ಲೇಸ್ ಅಲ್ಲಿ ಕಾವ್ಯ ಅವರು ಇರಬಾರ್ದಿತ್ತು ಅಂತ ಇಲ್ಲಿ ಸಿಕ್ಕಾಪಟ್ಟೆ ಕೂಗಾಡಿದ್ರು. ಈಗ ನೋಡಿದ್ರೆ ಅವರು 7ನೇ ಪ್ಲೇಸ್ ಅಲ್ಲಿ ಕಾಣಿಸ್ಕೊಂತಿದ್ದಾರೆ. ನಿಜವಾಗ್ಲೂ ಕೂಡ ಗೊತ್ತಾರೆ, ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂತಾರೆ, ಏನು ಮಾಡಕ್ ಆಗಲ್ಲ. ಸದ್ಯ ಈಗ 7ನೇ ಪ್ಲೇಸ್ ಅಲ್ಲಿ ಕಾಣಿಸ್ಕೊಂತಿದ್ದಾರೆ. ಮತ್ತೆ 6ನೇ ಪ್ಲೇಸ್ ಅಲ್ಲಿ ಸೂರಜ್ ಅವರು ಇದ್ದಾರೆ. ಇಲ್ಲಿ ಅವ್ರದ್ದು ಆಟದ ವೈಖರಿ ಈ ವಾರ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಅದರಲ್ಲೂ ಕೂಡ ರಾಶಿಕಾ ಅವ್ರ ಜೊತೆನೇ ಜಾಸ್ತಿ ಕಾಣಿಸ್ಕೊಂತಿದ್ದಾರೆ. ಮತ್ತೆ ಇಲ್ಲಿ ಜೋಡಿ ಟಾಸ್ಕ್ ಅಂತ ಏನ್ ಕೊಟ್ರು ಅದರಲ್ಲಿ ಅವರು ಆಯ್ಕೆ ಮಾಡ್ಕೊಂಡಿದ್ದು ಕೂಡ ಇಲ್ಲಿ ರಾಶಿಕಾ ಅವ್ರನ್ನೇ ಆಯ್ಕೆ ಮಾಡ್ಕೊಂಡ್ರು. ಇವರಿಬ್ರು ಮಾತಾಡ್ತಾರೆ, ಗಿಲ್ಲಿ ಅವರು ಕಾವ್ಯ ಅವರು ಅಂತ. ಕಾವ್ಯ ಅವರು ಅಟ್ಲೀಸ್ಟ್ ಬೇರೆಯವ್ರಿಗೆ ಇಬ್ರಿಗಾದ್ರೂ ಇಲ್ಲಿ ಬೋರ್ಡ್ ನ ತೋರಿಸಿದ್ರು, ಅಂದ್ರೆ ಅವ್ರನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತೀವಿ ಅಂತ ಅಂದ್ಬಿಟ್ಟು. ರಜತ್ ಅವರು ಮತ್ತೆ ಇಲ್ಲಿ ರಘು ಅವ್ರಿಗೆ ಬೋರ್ಡ್ ಹಿಡಿದ್ರು, ಬೇಕು ಅವರು ಅಂತಂದ್ಬಿಟ್ಟು. ಆದ್ರೆ ಅವ್ರು ಪಿಕ್ ಮಾಡ್ಕೊಳ್ಳಿಲ್ಲ ಕಾವ್ಯ ಅವ್ರನ್ನ. ಇಲ್ಲಿ ರಾಶಿಕಾ ಅವರು ಯಾರನ್ನೂ ಕೂಡ ಬೇಕು ಅಂತ ಹೇಳಲೇ ಇಲ್ಲ, ಒಬ್ರಿಗೂ ಕೂಡ ಬೋರ್ಡ್ ಎತ್ತು ಹಿಡಿಲೇ ಇಲ್ಲ. ಅವ್ರ ಜೊತೆ ನಾನು ಆಡ್ತೀನಿ ಅಂತ ಅಂದ್ಬಿಟ್ಟು ಕೊನೆಗೆ ಇವರಿಬ್ರು ಏನೊಂದು ಅನ್ಕೊಂಡಿದ್ರು ಅದೇ ತರ ಅವ್ರಿಬ್ರು ಪೇರ್ ಆದ್ರು. ಬಟ್ ಯಾವೊಂದು ಗೇಮಲ್ಲೂ ಕೂಡ ಅವ್ರು ಗೆಲ್ಲಿಲ್ಲ. 2 ಗೇಮ್ ಆಡಿದ್ರು, 2ರಲ್ಲೂ ಕೂಡ ಇವರು ಸೋತೋದ್ರು. 1ರಲ್ಲಂತೂ ಇವ್ರ ಕಡೆ ವಿಜಯಲಕ್ಷ್ಮಿ ಒಳಿತಿದ್ಲು, ಬಟ್ ಇವರೇ ಇಲ್ಲಿ ಕಳ್ಕೊಂಡ್ರು ಅಂತ ಇಲ್ಲಿ ಹೇಳ್ಬೋದು. ಅಂದ್ರೆ ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡ್ಕೊಂಡ್ರು. ಈ ಒಂದು ರಿಂಗ್ ಟಾಸ್ಕ್ ಏನಿತ್ತು ಅದರಲ್ಲಿ 9 ರಿಂಗ್ಗಳನ್ನ ಕಲೆಕ್ಟ್ ಮಾಡಿದ್ರು, ಆದ್ರೆ ಅದನ್ನ ಅಲ್ಲೇ ಕೆಳಗಡೆ ಬಿಟ್ಟಿದ್ರು. ಆ 9 ರಿಂಗ್ಗಳನ್ನ ಇವ್ರು ಏನಾದ್ರು ಎತ್ತಿ ಹಿಡ್ಕೊಂಡಿದ್ರೆ ಇವರೇ ಫಸ್ಟ್ ಅಲ್ಲಿ ಇಡ್ತಿದ್ರು. ಏನು ಮಾಡೋಕ್ಕಾಗಲ್ಲ, ಸೋತಿದ್ದಾರೆ, ಬ್ಯಾಡ್ ಲಕ್ ಅಂತಾನೆ ಹೇಳ್ಬೇಕು. 6ನೇ ಪ್ಲೇಸ್ ಅಲ್ಲಿ ಸೂರಜ್ ಅವರು ಇದ್ದಾರೆ. ಇನ್ನು 5ನೇ ಪ್ಲೇಸ್ ಅಲ್ಲಿ ಮಾಳು ಅವರು ಕಾಣಿಸ್ಕೊಂತಿದ್ದಾರೆ. ನೋಡಿ, ರ್ಯಾಂಕಿಂಗ್ ಅಂತ ಬಂದಾಗ 1ರಿಂದ 11 ಕೊಡ್ಬೇಕಾದ್ರೆ ಧನುಷ್ ಅವರು ಬಂದ್ಬಿಟ್ಟು ಮಾಳು ಅವರಿಗೆ ಲಾಸ್ಟ್ ಪ್ಲೇಸ್ ಕೊಟ್ಟಿದ್ರು. ಸದ್ಯ ಗುರುವಾರದ ವೋಟಿಂಗ್ ರಿಸಲ್ಟ್ ಪ್ರಕಾರ 5ನೇ ಪ್ಲೇಸ್ ಅಲ್ಲಿ ಇಲ್ಲಿ ಮಾಳು ಅವರು ಕಾಣಿಸ್ಕೊಂತಿದ್ದಾರೆ. ಇನ್ನು 4ನೇ ಪ್ಲೇಸ್ ಅಲ್ಲಿ ಸ್ಪಂದನ ಅವರು ಕಾಣಿಸ್ಕೊಂತಿದ್ದಾರೆ. ನಿಜವಾಗ್ಲೂ ಕೂಡ ಸ್ಪಂದನ ಅವ್ರ ಫ್ಯಾನ್ಸ್ ಯಾರ್ಯಾರಿದ್ದಾರೆ ಅವ್ರು ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ. ಅದ್ರ ಜೊತೆ ದುಃಖನೂ ಕೂಡ ಇಲ್ಲಿ ಆಗಿರುತ್ತೆ, ಅವ್ರಿಗೆ ಇಲ್ಲಿ ಇಂಜುರಿ ಆಗಿರೋ ಕಾರಣ ದುಃಖ ಆಗಿರುತ್ತೆ. ಆದ್ರೆ ಸ್ವಲ್ಪ ಇಲ್ಲಿ ಸೇಫ್ ಆಗಿದಾರಲ್ಲ ಅಂತ ಕೂಡ ಖುಷಿನೂ ಕೂಡ ಇಲ್ಲಿ ಆಗಿರುತ್ತೆ ಸ್ಪಂದನ ಅವ್ರ ವಿಚಾರದಲ್ಲಿ. ಮತ್ತೆ 3ನೇ ಪ್ಲೇಸ್ ಅಲ್ಲಿ ರಕ್ಷಿತಾ ಅವರು ಕಾಣಿಸ್ಕೊಂತಿದ್ದಾರೆ. ಸ್ವಲ್ಪ ನಾಮಿನೇಷನ್ ವಿಚಾರದಲ್ಲಿ ಇವ್ರ ಬಗ್ಗೆ ಎಲ್ರಿಗೂ ಕೂಡ ಇರುಸುಮುರುಸಾಗಿತ್ತು, ಏನೋ ನಾಮಿನೇಟ್ ಮಾಡ್ತಿದ್ದಾರೆ ಆದ್ರೂ ಕೂಡ ಸರಿಯಾದ ರೀಸನ್ಗಳು ಕೊಡ್ತಿಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಇಲ್ಲಿ ಬೇಜಾರಾಗಿತ್ತು. ಬಟ್ ಕೆಲವೊಬ್ಬರಿಗೆ ಇಲ್ಲ, ಅವ್ರು ಕೊಡ್ತಿರೋ ರೀಸನ್ ಕರೆಕ್ಟ್ ಆಗ ಇದೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ರು. ಇನ್ನು 2ನೇ ಪ್ಲೇಸ್ ಅಲ್ಲಿ ಕಾವ್ಯ ಅವರು ಕಾಣಿಸ್ಕೊಂತಿದ್ದಾರೆ. ಇನ್ನು ಕಾವ್ಯ ಅವ್ರ ಫ್ಯಾನ್ಸ್ಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ, 2ನೇ ಪ್ಲೇಸ್ ಅಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ಇನ್ನು 1ನೇ ಪ್ಲೇಸ್ ಅಲ್ಲಿ ಗಿಲ್ಲಿ ಅವರಿದ್ದಾರೆ. ಟಾಪ್ 1 ಅಲ್ಲಿ ಅವ್ರು ಯಾವಾಗ ಇಲ್ಲಿ ನಾಮಿನೇಟ್ ಆಗ್ತಾ ಇದಾರೋ ಎಲ್ಲಾದ್ರಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಕಳೆದ ವಾರನೂ ಕೂಡ ಇಲ್ಲಿ ಟಾಪ್ 1 ಅಲ್ಲೇ ಇದ್ರು. ಅಂದ್ರೆ ಇವಾಗ ನಾಮಿನೇಟ್ ಇವ್ರು ಆಗಿದ ತಕ್ಷಣ ಗಿಲ್ಲಿ ಅವ್ರ ಫ್ಯಾನ್ಸ್ ಅಂತೂ ಇಲ್ಲಿ ಅವ್ರನ್ನ ಅಂದ್ರೆ ಅವ್ರು ಹೆಲ್ಮೆಟ್ ಆಗ್ಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದಾರೆ. ವೋಟ್ ಅಂತೂ ಮಾಡ್ತಾ ಇದ್ದಾರೆ, ಸಪೋರ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಟಾಪ್ 1 ಅಲ್ಲಿ ಗಿಲ್ಲಿ ಅವರಿದ್ದಾರೆ.
ಕಳೆದ ವಾರನೂ ನಾಮಿನೇಟ್ ಆಗಿದ್ರು, ಈ ವಾರನೂ ನಾಮಿನೇಟ್ ಆಗಿದ್ದಾರೆ. ಕಳೆದ ವಾರನೂ ಟಾಪ್ 1 ಅಲ್ಲೇ ಇದ್ರು, ಈ ವಾರನೂ ಕೂಡ ಟಾಪ್ 1 ಅಲ್ಲೇ ಇದ್ದಾರೆ. ಸದ್ಯ ವೀಕ್ಷಕರೇ, ಈಗ ಸೇಫ್ ಆಗಿರೋದು ಯಾರಪ್ಪ ಅಂತಂದ್ರೆ ಗಿಲ್ಲಿ ಅವರು, ಕಾವ್ಯ ಅವರು, ರಕ್ಷಿತ್ ಅವರು, ಸ್ಪಂದನ ಅವರು, ಮಾಳು ಅವರು. ಗುರುವಾರದ ಬೆಳಿಗ್ಗೆಯ ವೋಟಿಂಗ್ ರಿಸಲ್ಟ್ ಪ್ರಕಾರ ನಾನು ಹೇಳ್ತಿದ್ದು ಆರಾಮಾಗಿ ಇವರು ಸೇಫ್ ಆಗಿ ಆಗ್ತಾರೆ. ಡೇಂಜರ್ ಅಲ್ಲಿರೋದು ಧ್ರುವಂತ್ ಅವರು, ಅಭಿ ಅವರು, ರಾಶಿಕಾ ಅವರು, ಸೂರಜ್ ಅವರು ಸಿಕ್ಕಾಪಟ್ಟೆ ಡೇಂಜರ್ ಇದ್ದಾರೆ. ನೋಡೋಣ ಇನ್ನು ಮಧ್ಯಾಹ್ನ ಅನ್ನೋಷ್ಟಿಗೆ ಯಾವ ರೀತಿ ಇಲ್ಲಿ ಬದಲಾವಣೆ ಆಗುತ್ತೆ, ಸಂಜೆ ಅನ್ನೋಷ್ಟಿಗೆ ಯಾವ ರೀತಿ ಬದಲಾವಣೆ ಆಗುತ್ತೆ, ರಾತ್ರಿ ಅನ್ನೋಷ್ಟಿಗೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ವೋಟಿಂಗ್ ರಿಸಲ್ಟ್ ಶುಕ್ರವಾರ ಇಲ್ಲಿ 11 ಗಂಟೆ, ರಾತ್ರಿ 11 ಗಂಟೆವರೆಗೂ ತೆಗೆದಿರುತ್ತೆ. ನೋಡೋಣ ಎಲ್ಲ ಚೇಂಜಸ್ ಆಗುತ್ತೆ, ಯಾರ್ಯಾರು ಯಾವ್ಯಾವ ಪ್ಲೇಸ್ ಅಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ಸದ್ಯ ಇವಾಗ ನೀವು ಯಾರ್ಯಾರಿಗೆ ವೋಟ್ ಮಾಡಿದ್ರಿ, ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು, ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೇಕು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.